SSLC exam mass passing package BDC solve x square minus 3 by x is equal to 0. ನಾವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕೊಟ್ಟಿರೋ ಲೆಕ್ಕವನ್ನು ಬರ್ಕೊಂಡಿದ್ದೀನಿ. ಎಕ್ಸ್ ಮೈನಸ್ 3 by x ಈಕ್ವಲ್ಸ್ 2. ಎಕ್ಸ್ ಮೈನಸ್ 3 by x ಈಕ್ವಲ್ಸ್ 2. ಇಲ್ಲಿ ಎಕ್ಸ್ನ ಛೇದ ಒಂದಿರುತ್ತೆ ಯಾವಾಗಲೂ. ಇಲ್ಲಿ ಎಕ್ಸ್ ಬೈ 1 ಮೈನಸ್ 3 by x 1 ಮತ್ತು ಎಕ್ಸ್ನ ಲಾಸಹ LCM x. So x is LCM. Now x divided 1 into x LCM. X into x. X square. Again minus 3 by x into x LCM. Cancel minus 3. ಈಗೇನು ಒರೆ ಗುಣಾಕಾರ ಮಾಡಿ ಹೇಳ್ಬೋದು. x into x. x square 1 into 3 3. ಇಲ್ಲಿ ಒಂದೇ LCM ಒಂದೇ ಪದ ಇದ್ದಾಗ ಈ ರೀತಿ ಮಾಡ್ಕೊಳ್ಬೋದು. x square minus 3 by x is equal to 2 ಆಗಿದೆ. ಇದರ ಛೇದ ಎರಡರ ಛೇದ ಯಾವಾಗ ಒಂದಿರುತ್ತೆ. ಈಗ ಒರೆ ಗುಣಾಕಾರ ಮಾಡೋಣ. 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 3 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಮೈನಸ್ 3 ಇಂಟು 1 ಮೈನಸ್ 3 ಈಕ್ವಲ್ಸ್ ಒರೆ ಗುಣಾಕಾರ 2 ಇಂಟು ಎಕ್ಸ್ 2 ಎಕ್ಸ್. ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಕ್ವಲ್ಸ್ 2 ಎಕ್ಸ್. ಎಕ್ಸ್ ಸ್ಕ್ವೇರ್ ಮೈನಸ್ 3 2 ಎಕ್ಸ್ ಈ ಕಡೆ ಬಂದರೆ ಮೈನಸ್ 2 ಎಕ್ಸ್ ಈಕ್ವಲ್ 0. ಎಕ್ಸ್ ಸ್ಕ್ವೇರ್ ಆರ್ಡರಲ್ಲಿ ಬರ್ಕೊಂಡೋಣ. ಎಕ್ಸ್ ಸ್ಕ್ವೇರ್ ನಂತರ ಘಾತ 2 ಎಕ್ಸ್ ಇದೆ ಮೈನಸ್ 2 ಎಕ್ಸ್. ಘಾತ ಬಂದಿರೋದು 2 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಕ್ಸ್ ಮೈನಸ್ 3 ಈಕ್ವಲ್ 0. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1x ಮೈನಸ್ 3 ಈಕ್ವಲ್ 0. ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಅಪವರ್ತನ ಕ್ರಮದಿಂದ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು. ಹಾಗಾಗಿ 2xನ ಮಧ್ಯಪದ 2xನ್ನು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3 ಈಕ್ವಲ್ಸ್ ಈ ಒಂದು ವರ್ಗ ಸಮೀಕರಣದಲ್ಲಿ ಅಪವರ್ತನ ಕ್ರಮದಿಂದ ಬಿಡಿಸುವಾಗ ಮಧ್ಯಪದವನ್ನು ವಿಭಜನೆ ಮಾಡ್ಕೊಳ್ಬೇಕು. ಹೇಗೆ ವಿಭಜನೆ ಮಾಡ್ಕೊಳ್ಬೇಕು ಅಂತಂದರೆ ಗುಣಿಸಿದರೆ ಮೈನಸ್ 3 ಬರಬೇಕು. 1 ಎಕ್ಸ್ ಸ್ಕ್ವೇರ್ನ ಸಾಗುಣಕ ಮತ್ತು ಕೊನೆಯ ಪದವನ್ನು ಗುಣಿಸಿದರೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಸಮನಾಗಿರ್ಬೇಕು. ಇಲ್ಲಿ 1 ಇಂಟು ಮೈನಸ್ 3 ಇದೆ. ಹಾಗಾಗಿ ಮಧ್ಯಪದವನ್ನು 2xನ್ನು ನಾವು 3x ಪ್ಲಸ್ 1x ಅಂತೇಳಿ ವಿಭಜನೆ ಮಾಡ್ಕೊಂಡಿದ್ದೀವಿ. ಕೂಡಿದರೆ ಮೈನಸ್ 2 ಬರಬೇಕು, ಗುಣಿಸಿದರೆ 3 ಬರಬೇಕು, ಮೈನಸ್ 3. ಮೈನಸ್ ಇಂಟು ಪ್ಲಸ್ 1 ಇಂಟು 3 3 3x ಪ್ಲಸ್ 1x ಮೈನಸ್ 2x. ಈಗ ಇದೊಂದು ಗುಂಪು ಮಾಡ್ಕೊಳ್ಳೋಣ, ಇದೊಂದು ಗುಂಪು ಮಾಡ್ಕೊಳ್ಳೋಣ. ಎಕ್ಸ್ ಈಸ್ ಕಾಮನ್ ಫ್ಯಾಕ್ಟರ್. ಎಕ್ಸ್ ಅನ್ನೋದು ಇಲ್ಲಿ ಎಕ್ಸ್ ಇಂಟು ಎಕ್ಸ್. ಎಕ್ಸ್ ಸಾಮಾನ್ಯ ಪದ ಹೊರಗೆ ತೆಗೆದಿದ್ದೇನೆ. ಹಾಗೆಯೇ ಇಲ್ಲೂ ಎಕ್ಸ್ ಇದೆ, ಎಕ್ಸ್ ಸಾಮಾನ್ಯ ಪದ ಹೊರ ತೆಗೆದಿದ್ದೇನೆ. ಇಲ್ಲಿ ಒಂದು ಎಕ್ಸ್ ಉಳಿತು, ಒಂದು ಎಕ್ಸ್ ಹೊರ ತೆಗೆದ್ರೆ ಮತ್ತೊಂದು ಎಕ್ಸ್ ಉಳಿತು. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ 1 ಎಕ್ಸ್ ಸಾಮಾನ್ಯ ಪದ ಹೊರ ತೆಗೆದಿದ್ದೀನಿ. ನಿನ್ನ ಒಂದು ಎಕ್ಸ್ ಉಳಿತು ಮೈನಸ್ 3 ಎಕ್ಸ್ ನಲ್ಲಿ ಎಕ್ಸನ್ನು ಹೊರ ತೆಗೆದಿದ್ದೇನೆ, ಮೈನಸ್ 3 ಉಳಿತು. ಇಲ್ಲಿ ಪ್ಲಸ್ 1 ಸಾಮಾನ್ಯ ಪದ ಹೊರ ತೆಗೆದಿದ್ದೇನೆ, ಎಕ್ಸ್ ಉಳಿತು ಮೈನಸ್ 3 ಬಂತು. ಇಲ್ಲೆಷ್ಟು ಬರುತ್ತೋ ಇಲ್ಲೂ ಕೂಡ ಅಷ್ಟೇ ಬರಬೇಕು. ಇಲ್ಲಿ ಎಕ್ಸ್ ಮೈನಸ್ 3 ಬಂದರೆ ಇಲ್ಲೂ ಕೂಡ ಸಾಮಾನ್ಯ ಪದ ಹೊರ ತೆಗೆದಾಗ ಎಕ್ಸ್ ಮೈನಸ್ 3ನೇ ಬರಬೇಕು. ಎಕ್ಸ್ ಇಂಟು ಎಕ್ಸ್ ಮೈನಸ್ 3 ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 3 ಈಕ್ವಲ್ 0. ಈ ಎರಡು ಪದಗಳಲ್ಲಿ ಎಕ್ಸ್ ಮೈನಸ್ 3 ಸಾಮಾನ್ಯ ಪದ, ಎಕ್ಸ್ ಮೈನಸ್ 3 ಸಾಮಾನ್ಯ ಪದ ತೆಗೆದಿದ್ದೀನಿ. ಉಳಿದದ್ದು ಎಕ್ಸ್ ಪ್ಲಸ್ 1 ಈಕ್ವಲ್ 0. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0.
x minus 3 equals 0, x plus 1 equals 0, x is equal to minus 3 ಆ ಕಡೆ ಹೋದರೆ ಪ್ಲಸ್ 3 ಬರುತ್ತೆ, x equals 0, x is equal to ಪ್ಲಸ್ 1 ಆ ಕಡೆ ಹೋದರೆ ಮೈನಸ್ ಬರುತ್ತೆ. ಹೀಗೆ ನಾವು x minus 3 by x is equal to 0 ಸಮೀಕರಣದ ಬಿಡಿಸಿ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿದಿದ್ದೀವಿ. ಹಾಗೆಯೇ ಇಂಗ್ಲೀಷ್ನಲ್ಲಿ ಒಂದ್ಸರಿ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಕೊಟ್ಟಿರೋ ಎಕ್ಸ್ ಮೈನಸ್ 3 by x equals 0 ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಡಿನಾಮಿನೇಟರ್ 1, x by 1 minus 3 by x is equal to 2. 1 and x, LCM of 1 and x is x. So x into x, x square, 1 into 3 minus 3 equals 2, denominator is 1. Next, cross multiplication, 1 into x square, plus into minus minus, 3 into 1, 3 equals 2 into x, 2x. X square minus 3 equals 2x. X square minus 3, 2x ಈ ಕಡೆ ಬಂದರೆ minus 2x is equal to 0. X square minus 2x minus 3 equals 0. Then find out the values of x by factorization method. In factorization method, we divide middle term of this quadratic equation x square minus 2x minus 3 equals 0. Middle term is minus 2x. Minus 2x is divided into minus 3x plus 1x minus 3 equal to 0. So 3x minus 1x is minus 2x. 3x minus 3 into plus 1 is minus 3. So 3 minus 3 plus 1 minus 3 into plus 1 minus into minus plus 3 and minus 3 plus 1 sum is minus 2. So x here is x square minus 3x plus 1 minus 3 equals 0. Here is x square and minus 3x is one group and x minus 3 is another group. Now here is x square is x into x minus 3x. X is common term. So x is common factor and then another x is leave x minus 3 plus 1 x minus 3. X is common term. Here is 1 is common term. 1 into x minus 3 equals 0. X minus 3 is common term. X minus 3 into x plus 1 is equal to 0. X minus 3 into x plus 1 is equal to 0. X minus 3 equal to 0. X is equal to 3. X plus 1 is equal to 0. X is equal to minus 1. So x minus 3 minus x minus 3 divided by x equals 0. Solve we get x is equal to 0 and x is equal to minus 1. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೋರ್ಕೊಂಡು ಧನ್ಯವಾದಗಳು.